ನಮಸ್ತೆ ರಾಜ್ಯದ ಜನತೆಗೆ ಹಾಗೂ ಸಮಾಜದ ಜನಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಾಮಿ. ಕರ್ನಾಟಕದ ಜನತೆ ಮುಂದೆ ಈ ದಿನ ನಮ್ಮ ಸಮಾಜದ ಹೆಣ್ಣು ಮಕ್ಕಳಾಗಿರುವಂತಹ ಒಂದ್ 4-5 ಜನ ಅಧ್ಯಕ್ಷರುಗಳೆಲ್ಲ ಸೇರ್ಕೊಂಡು ಸಮಾಜದಲ್ಲಿ ಅಹಲ್ಬಾಯ್ ದಿನಾಚರಣೆ ಅಂತ ಹೇಳಿ ತಮ್ಮದೇ ಆದಂತ ಸಪರೇಟ್ ಆಗಿ ತಮ್ಮದೇ ಆದಂತ ಒಂದು ನೇತೃತ್ವದಲ್ಲಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇವರು ಸಮಾಜದಲ್ಲಿ ಇವ್ರು ಸಪರೇಟ್ ಆಗಿ ಮಾಡ್ಕೊಳ್ಳಾಗಿದ್ರ ಇವ್ರು ಒಂದು ವೇದಿಕೆನ ಇಟ್ಕೊಂಡು ಮಾಡ್ಕೊಳ್ಳಿ, ನಮ್ಗೆ ಯಾರು ಬೇಡ ಅಂತ ಹೇಳಲ್ಲ. ವಿಷಯಕ್ಕೆ ಬರೋಣ. ವಚನ ಎಂಬ ಹೆಣ್ಣು ಮಗಳು ಅಹಲ್ಬಾಯ್ ರಾಜ್ಯಾಧ್ಯಕ್ಷರಾಗಿ ಮತ್ತೆ ಈ ಹೆಣ್ಣು ಮಗಳು ವೇದಿಕೆನ ನಮ್ಮ ಅಹಲ್ಬಾಯ್ ಅವರ ಹೆಸರು ಹೇಳ್ಕೊಂಡು ವೇದಿಕೆನ ಬಳಸ್ಕೊಂಡಿರ್ತಾರೆ. ನಮ್ಮ ಸಮಾಜದ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳನ್ನು ಬರಮಾಡಿಕೊಳ್ಳೋಕೋಸ್ಕರ ಈ ಹೆಣ್ಮಗಳು ಏನ್ ಮಾಡ್ತಾಳೆ, ನಮ್ಮ ಸಮಾಜದ ಅಹಲ್ಬಾಯ್ ಎಂಬ ರಾಜ್ಯ ನಮ್ಮ ದೇಶವನ್ನು ಕಾಪಾಡಿದಂತ ಹೆಣ್ಣು ಮಗಳು, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳು, ನಿಜವಾಗ್ಲೂ ಭಾರತಾಂಬೆ ತಾಯಿ ಮಗಳು ನಮ್ಮ ಅಹಲ್ಬಾಯ್ ಹೋಳ್ಕರ್ ಅವ್ರನ್ನ ಇವರು ಬಳಸ್ಕೊಳ್ಳಾಗಿದ್ರೆ ನಮ್ಮ ರಾಜ್ಯದಲ್ಲಿ ಕುರುಬ ಜನಾಂಗದಲ್ಲಿ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿರ್ತಾರೆ ಜನ, ಕುರುಬಂದ್ರ ಜನ. ಅಂದರೆ ಈ ಜನಗಳಿಗೆ ಕೆಲವರು ಪಾಪ ಮುಗ್ಧತೆಯ ಜನರು. ಅಹಲ್ಬಾಯ್ ಅಂದ್ರೆ ಏನು, ಅವ್ರು ಏನಾಗಿದ್ರು ನಮ್ಮ ಸಮಾಜದಲ್ಲಿ, ಕನಕ ಸ್ವಾಮಿಗಳು ಏನಾಗಿದ್ರು ನಮ್ಮ ಸಮಾಜದಲ್ಲಿ, ರಾಯಣ್ಣ ಅಂದ್ರೆ ಏನು ನಮ್ಮ ಸಮಾಜದಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ. ಕೆಲವ್ರಿಗೆ ತುಂಬಾ ಗೊತ್ತಿದೆ, ಇವ್ರ ಬಗ್ಗೆ ಎಲ್ಲ ಪರಿಚಯ ಇದೆ. ಕೆಲವು ಹಳ್ಳಿ ಹೆಣ್ಣು ಮಕ್ಕಳು ಗೊತ್ತಿರಲ್ಲ. ಈ ವಚನ ಹೆಣ್ಣು ಮಗಳು ಏನೋ ದೊಡ್ಡದಾಗಿ ತನ್ನ ಹೆಸರು ಇಸ್ಕೊಳ್ಳೋಕೋಸ್ಕರ ಏನೋ ಒಂದ್ ಎಲ್ಲರೂ ಕರಿತೀನಿ ನಾನು ನಮ್ ಸಿದ್ದರಾಮಯ್ಯ ಅಲ್ರಿ ಸಿದ್ದರಾಮಯ್ಯ ಬರಳ್ಬೇಕು ಅಂತಂದ್ರ ಸಾಮಾನ್ಯನ್ರಿ ವಚನ ಅವ್ರೆ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಬಗೆಗೆ. ಸಿದ್ದರಾಮಯ್ಯರಲ್ಲಿ ವೇದಿಕೆಯಲ್ಲಿ ಬರ್ತಾರ ಅಂತಂದ್ರೆ 10,000 ಜನ ಇರ್ಬೇಕು. ಅಲ್ಲಿ ನಾವು ಲೆಕ್ಕ ಹಾಕತೀನಿ ಅಂದ್ರೆ ಬನ್ನಿ 250 ಜನ ಅಷ್ಟೇನ್ರಿ ನಮ್ ಹೆಣ್ಮಕ್ಳು ಕುರುಬ ಜನಾಂಗದಲ್ಲಿ? ಅಷ್ಟೇನಾ? ಬರೀ 250ನಾ ನಮ್ ಜನ? ವಚನ ಹೆಣ್ಣು ಮಗಳೇ, ನಿಮ್ಮೆಲ್ಲ ನಂಗ ಬಹಳ ಗೌರವ ಇದೆ. ಏನ್ರಿ ನೀವು ಅಧ್ಯಕ್ಷರು? ಕರ್ನಾಟಕ ಮಹಿಳಾ ಆಯೋಗ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ನಾಗಲಕ್ಷ್ಮಿ ಅವ್ರನ್ನೇ ನೀವು ಕರೆದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ಮತ್ತೆ ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಾ? ಸಫಾರ್ ಇಂಡಿಯನ್ ಇಂಟರ್ನ್ಯಾಷನಲ್ ಪ್ರೇಮಾಲತಾ ಅವರು ಡೈರೆಕ್ಟರ್ ಅಂತೆ, ಅಧ್ಯಕ್ಷರಂತೆ ಸಫಾರ್ಡ್ಗೆ. ನೀವು ಕೂಡ ಬಂದಿಲ್ಲ. ಯಾವ ಮೂಲೆಲ್ಲ ಉಳ್ಕೊಂಡಿದ್ದಾರೋ ನನಗ್ ಗೊತ್ತಿಲ್ಲಮ್ಮ. ಇನ್ನು ಪ್ರಭಾವತಿ ಮೇಡಮ್ ಅವರು ಅಹಲ್ಬಾಯ್ ಮಹಿಳಾ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂತಹ ಬಹಳ ಹಿರಿಯ ರಾಜಕಾರಣಿನೂ ಕೂಡ ಅಂತ ಹೇಳ್ಬೋದು, ಹಿರಿಯ ಲೀಡರು ಕೂಡ ಅಂತ ಹೇಳ್ಬೋದು. ಅಲ್ಲಿ ಅವರು ಕೂಡ ಬಂದಿಲ್ಲ. ನಿಮ್ ಪಾತ್ರ ಏನಲ್ಲಿ? ಮತ್ತೆ ನಿಮ್ಮ ಸ್ವಂತಕ್ಕೆ ನಿಮ್ಮ ವೇದಿಕೆ ಬಳಸ್ಕೊಳ್ಳಾಗಿದ್ರೆ ಆ ವೇದಿಕೆಯಲ್ಲಿ ನಿಮ್ಮ ಫೋಟೋ ಹಾಕಳಿ, ನಿಮ್ಮ ಫ್ಯಾಮಿಲಿ ಫೋಟೋ ಹಾಕಳಿ, ನಮ್ಮ ಮಾನ್ಯ ಸಿದ್ದರಾಮಯ್ಯ ಕರೀರಿ, ಮರಿ ಹೊಡೀರಿ, ತಿನ್ನಿ, ನಾವೇನು ಬೇಡ ಅಂತ ಹೇಳಲ್ಲ. ನಮ್ಮ ಅಹಲ್ಬಾಯ್ ಹೋಳ್ಕರ್ ಫೋಟೋ ಇಟ್ಕೊಂಡು ನೀವು ಸಮಾಜಗ ಏನಂತ ತಿಳಿಸ್ರಿ, ಯಾವ್ಯಾವ ಲೀಡರ್ನ ಪರಿಚಯ ಮಾಡಿಸ್ಕೊಟ್ರಿ, ಲೀಡರ್ ಯಾರ್ಯಾರ ಅವ್ರ ಅಂತ ನೀವು ತೋರ್ಸ್ಕೊಟ್ರಿ, ಆಯ್ತು. ನಮ್ಮ ಸಮಾಜದ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಬಂದ್ರೆ, ಸ್ವಾಮಿ ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಒಂದು ಸಮಾಜದಲ್ಲಿ ಹೆಣ್ಮಕ್ಳು ಹಿಂದುಳಿದು ಬಿಟ್ಟಿದ್ದಾರೆ, ಅವ್ರಿಗೇನಾದ್ರು ಒಂದು ಒಳ್ಳೇದು ಮಾಡ್ತೀರಾ, ಯಾವ ಲೋನ್ ಕೊಡಿಸ್ತೀರಾ, ಇಲ್ಲ ಯಾರಿಗಾರು ಒಂದು ಗೌರ್ಮೆಂಟ್ ಕೆಲಸ ಕೊಡಿಸ್ತೀರಾ ಸ್ವಾಮಿ ಅಂತ ಏನಾದ್ರು ಒಂದು ಬೇಡ್ಕಂಡ್ರೆ ಕೊಡುಗೆನಾರು ಕೇಳಿದ್ರೆ ಸಮಾಜದಲ್ಲಿ ನಮ್ಮ ಸಿದ್ದರಾಮಯ್ಯ ಬಂದ್ರಲ್ಲ, ಇದೇ ಒಳ್ಳೆ ಚಾನ್ಸ್ ಇತ್ತು. ಹೇಳಿ, ಈ ಒಂದ್ ಚಾನ್ಸ್ ಇತ್ತು. ಸಿದ್ದರಾಮಯ್ಯ ಅಪ್ಪಾಜಿಯವ್ರನ್ನ ಕೇಳಕ್ ಒಂದ್ ಚಾನ್ಸ್ ಇತ್ತು ನಮ್ಮ ಹೆಣ್ಮಕ್ಳಿಗೆ. ಅವ್ರು ಯಾವಾಗ್ಲೂ ಬಂದಿರ್ಲಿಲ್ಲ, ಸದ್ಯ ಬಂದಿದ್ದಾರೆ ಈಗ. ಪಾಪ ಅವ್ರು ಏನೋ ಒಂದು ಒಳ್ಳೆ ಮನ್ಸು ಇಟ್ಕೊಂಡು ಒಂದ್ 7 ಅವರ್ ಇದ್ರಂತೆ. ಪಾಪ ನಂಗೆ ಎಲ್ಲ ಹೇಳುದು, ನಾನು ಯಾವ್ದೋ ಒಂದು ಮೀಟಿಂಗ್ ಹೋಗ್ಬಿಟ್ಟಿದೆ, ನನ್ಗೂ ಕೂಡ ತಿಳಿದಿಲ್ಲ ಇದು ಹೆಂಗೆ ಇಲ್ಲಿ ಕಾರ್ಯಕ್ರಮಕ್ಕ ನನ್ಗ್ ಕರೆದಿದ್ರ ಸಿದ್ದರಾಮಯ್ಯ ಅಪ್ಪಾಜಿಯವ್ರನ್ನ. ನನ್ನ ಸಮಾಜಕ್ಕೆ ಏನ್ ಆಗ್ಬೇಕು ನನ್ನರುವೆ 1-2 ಮಾತನಾರ ಕೇಳ್ತಾ ಇದ್ದೆ. ಅಲ್ರಿ ವಚನ ಅವ್ರೆ, ನೀವು ನಿಜವಾಗ್ಲೂ ಒಂದ್ ಹೆಣ್ಮಗ್ಳು ಬಹಳ ಹೋರಾಟ ಮಾಡಿ ಹೆಣ್ಮಗ್ಳು ಅಂತಿದೆ ಅಂದ್ರೆ ನಿಮ್ ಕೊಡುಗೆ ಏನ್ರಿ? ಇವತ್ತು ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ಊರೂರ್ಲ್ ಹೋಗಿ ಹಳ್ಳಿಲ್ ಹೋಗಿ ಸಮಾಜದ ಕಷ್ಟ ಸುಖ ಮತ್ತೆ ಎಲ್ಲಾ ಜನಗಳು, ಎಲ್ಲಾ ಜಾತಿ ಜನಗದ ವರ್ಗಗಳ ಜೊತೆ ಬೆರೆತು ಕಷ್ಟ ಸುಖಕ್ಕೆ ಒಳಗಾಗಿದ್ದಾರೆ. ನೀವು ಒಂದ್ 7 ದಿನ ಅವ್ರ ಜೊತೆಲಿ ರೌಂಡ್ ಹೊಡೆದಿದ್ದೀರಾ, ಕಷ್ಟ ಸುಖ ಯೋಚನೆ ಮಾಡಿದ್ದೀರಾ? ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ರಾಟ ತಿರಿಕೊಂಡು ಕುರಿದಿಂದ ಬರ್ತಕ್ಕಂಥದ್ದ ದಾರನ ಎಣಿತಾ ಇದ್ದಾರೆ. ಅವ್ರು ಹೇಳ್ತಿದಾರೆ, ನಮ್ಮ ಸಮಾಜದಲ್ಲಿ ನಾವು ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದೀವಿ, ನಮ್ನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಕೇಳಿ ಸಿದ್ದರಾಮಯ್ಯಗ ಅಂತವ್ರನ್ನ ಕರೆದು ನಮ್ಮ ಸಿದ್ದರಾಮಯ್ಯ ಅಪ್ಪಾಜಿಯವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಪರಿಚಯ ಮಾಡ್ಬೋದಾಯ್ತು ನೀವು. ಅದು ನಿಜವಾಗ್ಲ ಅಂತ ನೀವು ಇವತ್ತು ಮಾಡಿದ್ದ ವೇದಿಕೆಗೆ ಶೋಭಿತ ತರೋದು. ಇವತ್ತು ಶೋಭಿತ ಅಲ್ಲ ನೀವು ಮಾಡಿರೋದು. ನಿಮ್ಮ ಸೋಕಿಗೋಸ್ಕರ ನಮ್ಮ ರಾಯಣ್ಣ ಉಪಯೋಗಿಸ್ಕತ್ತೀರಿ, ನಿಮ್ಮ ಸೋಕಿಗೋಸ್ಕರ ನಮ್ಮ ಅಹಲ್ಬಾಯ್ನ ಉಪಯೋಗಿಸ್ಕತ್ತೀರಿ, ನಿಮ್ಮ ಸೋಕಿಗೋಸ್ಕರ ಕನಕ ದೇವ್ರನ್ನ ನೀವು ಉಪಯೋಗಿಸ್ಕತ್ತೀರಿ. ಬೇಡ, ಈಗೆಲ್ಲ ಇನ್ನು ಮುಂದೆ ಹೋರಾಟಗಾರರು ಬಹಳ ಇದ್ದಾರ್ರಿ.
ನಿಮ್ಗೆ ಒಂದೊಂದು ಚಿಕ್ಕದಾಗ ಒಂದು ಪರಿಚಯ ಮಾಡಿಸ್ಕೊಡ್ತೀನಿ ಕೇಳಿ. ಇವತ್ತು ಬೆಂಗಳೂರಲ್ಲಿ ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತ ಒಬ್ರು ಲೀಡ್ರು, ಅಹಿಂದ ಲೀಡ್ರು, ನಮ್ಮ ಸಮಾಜದ ಲೀಡ್ರು. ಅವರು ತಮ್ಮದೇ ಆದಂತ ಖರ್ಚಲ್ಲಿ, ತಮ್ಮದೇ ಆದ ದುಡ್ಡಲ್ಲಿ, ಯಾರ ಜೊತೆಗೂ ಕಾಕ ಹಿಡಿದೇನೆ, ಯಾರ ಜೊತೆಗೂ ಬಕೆಟ್ ಹಿಡಿದೇನೆ, ತಮ್ಮದೇ ಆದಂತ ಸ್ವಂತ ದುಡ್ಡಲ್ಲಿ ಇವತ್ತು ವರ್ಷಕ್ಕ 5 ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಕೇಳಿದವರು ತಕ್ಷಣನೇ ಕಳಿಸ್ಕೊಡ್ತಾರೆ. ಇವತ್ತು ಅವರು ಕೊಡುಗೆ ನಮ್ಮ ಕರ್ನಾಟಕದಲ್ಲಿ ಕುರುಬ ಜನಾಂಗಗಳಿಗೆ ರಾಯಣ್ಣನ ಮೂರ್ತಿನ 43 ಮೂರ್ತಿಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಮೂರ್ತಿಗೆ 1,30,000. ಎಷ್ಟು ಹೇಳಿ? 1,30,000 ರೂಪಾಯಿ. ಅವರು ಯಾರನ್ನೂ ಕೂಡ ಬೇಡಿಲ್ಲ, ಯಾರ ಜೊತೆಗೆ ಕೈ ಮುಗ್ದಿಲ್ಲ. ಅವರು ನಿಜವಾದಂತ 2ನೇ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀನಿ. ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ವಾಗತ ಇರ್ಲಿ, ನಮಸ್ಕಾರನು ಕೂಡ ಸ್ವಾಮಿ. ಆದ್ರೆ ಇನ್ನು ಲೀಡರ್ಗಳಿದ್ದಾರೆ, ಸಾಮಾಜಿಕ ಬೇಕಾದಂತ ಕೊಡುಗೆಗಳು ಕೊಟ್ಟಿರೋರು ಇರ್ತಾರೆ, ಹೆಣ್ಮಕ್ಳು ಹೋರಾಟ ಮಾಡುವಂತರು ಇರ್ತಾರೆ. ಅಂತವ್ರನ್ನೆಲ್ಲ ಕರಿಬಹುದಾಯ್ತು, ವೇದಿಕೆಯಲ್ಲಿ ಪರಿಚಯ ಮಾಡ್ಕೊಡ್ಬೋದಾಯ್ತು, ಸಿದ್ದರಾಮಯ್ಯ ಜೊತೆಲಿ ಮಾತಾಡ್ಬೋದಾಯ್ತು. ನಮ್ಮ ಜನಗಳಿಗೆ ಕೊಡುಗೆಗಳನ್ನ ಇವತ್ತೇ ಒಂದು ಒಳ್ಳೆ ಸಂದರ್ಭ ಸಿದ್ದರಾಮಯ್ಯನವ್ರ ಹತ್ರ ನಾವು ಕೇಳ್ಬೋದಾಯ್ತು. ಒಂದ್ ಒಳ್ಳೆ ಸಮಯ. ಇನ್ನಿಲ್ಲ, ಸಮಯ ಹೊಂಟಾಯ್ತು. ನಿಮ್ಮ ಸೋಕೆಗೋಸ್ಕರ ವೇದಿಕೆ ಬೆಳೆಸ್ಕೊಂಡಿದ್ದಾರಲ್ಲ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂತ, ಹಿರಿಯ ಲೀಡರ್ ಆಗಿರ್ತಕ್ಕಂತ ಪ್ರಭಾವತಿ ಮೇಡಮ್ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ಕೊಡ್ಬೋದಾಯ್ತು. ಯಾರಿದನ್ನ ವೇದಿಕೆ ಮಾಡೋ ಅಂತ ಹೇಳಿದ್ದು? ನಾನೇ ಸೊತಗಿದ್ದೇನೆ ಅಂತ ಕೇಳ್ಬೋದಿತ್ತು. ಯಾಕೆ ಕೇಳಿಲ್ಲ ನೀವು? ಇವತ್ ಕೇಳ್ಬೇಕು ನೀವು. ಶಪಾಡ್ ಅಧ್ಯಕ್ಷರು ಪ್ರೇಮಾಲತಾ ಎಲ್ಲೋಗಿದ್ರಿ ನೀವು? ಹೌದು, ನನ್ಗೆ ಕೇಳಕ್ಕೆ ನಿಜವಾಗ್ಲೂ ರೈಟ್ ಐತೆ. ನಿಮ್ಮೆಲ್ಲ ಸಮಾಜದ ಲೀಡ್ರೇನ್ರಿ? ಏನ್ರಿ ವಚನವ್ರೆ, ನೀನೊಬ್ಬ ಲೀಡ್ರ? ನಮ್ಮ ಸಮಾಜದಲ್ಲಿ ಗಂಡ್ ಮಕ್ಳು ಅವ್ರ ಕಾಲೇ ಹೇಳಕ್ಕಂದು ಇವತ್ತು ಏನು ಉದ್ಧಾರ ಮಾಡ್ಕೊಂಡಿಲ್ಲ ಪಾಪ. ಒಬ್ರು ಲೀಡರ್ ಆಗಕ್ಕಾಗಿಲ್ಲ, ಅವರು ಒಬ್ರು MLA MP ಏನು ಆಗಕ್ಕಾಗಿಲ್ಲ. ಎಲ್ಲ ಹಲ್ಟ್ ತಮ್ಮ ಕಾಲ ತಾನು ಹೇಳ್ಕೊಂಡು ಅಳ್ತು ಬಿದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನಾರ ಸೇರಿಸಿ ಸಿದ್ದರಾಮಯ್ಯ ಹತ್ರ ಕೇಳಕ್ಕಂದು ಅಂತ ಒಂದು ಚಾನ್ಸ್ ಇತ್ತು, ಅದನ್ನ ಹಾಳು ಮಾಡ್ಬಿಟ್ಟಲ್ಲ ವಚನ. ಕುರುಬರ ಸಂಘದಲ್ಲಿ ಯಾರ್ಯಾರು ದೊಡ್ಡವರಿದ್ದೀರಿ, ಹಿರಿಯ ರಾಜಕಾರಣಿಗಳಾಗಿರ್ಬೋದು, ಇದಕ್ಕೆ ತಕ್ಕಂತ ಒಬ್ಬ ಲೀಡರ್ ಆಗಿರ್ಬೋದು, ತಾವು ನೀವು ಸಮಾಜದ ಕಣ್ಮಣಿಗಳು ಹಾಕಿರ್ತಕ್ಕಂಥವ್ರು ಯಾರಿಗೆ ಲೀಡರ್ ಸ್ಥಾನ ಕೊಡ್ಬೇಕು, ಯಾರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅನ್ನನ್ನ ತಾವು ತಿಳಿದು ಕೊಡಿ ಸರ್. ಎಲ್ಲೋ ಇದ್ದವ್ರನ್ನ ಸೋಕಿಗೋಸ್ಕರ ಬಂದ್ಬಿಟ್ಟು ವೇದಿಕೆ ಮಾಡ್ಬಿಟ್ಟು ನನ್ನ ಸಮಾಜದಲ್ಲಿರುವಂತ ಹಾಲ್ಬಾಯ್ ಆಗಿರ್ಬೋದು, ರಾಯಣ್ಣ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಇಂಥವ್ರನ್ನೆಲ್ಲ ಫೋಟೋ ಇಟ್ಕೊಂಡು ನೀವೇನಾದ್ರು ವೇದಿಕೆನ ಸತಿ ಬಳಸ್ಕೊಂಡ್ರ ಉಗ್ರ ಹೋರಾಟ ಮಾಡ್ತೀನಿ. ಅದೇ ಕುರುಬರ ಸಂಘದಲ್ಲಿ ಉಸಾರ್ ಲೇಡೀಸ್ಗಳ ಇನ್ನ ಮೇಲೇನಾರು ಸಂಘದಲ್ಲಿ ನೀವೇನಾದ್ರು ವೇದಿಕೆ ಮಾಡ್ಬೇಕು ಅಂತಂದ್ರೆ ಸಮಾಜದಲ್ಲಿ ಲೀಡರ್ಗಳು ಹೋರಾಟಗಾರರು ಬರ್ಬೇಕಲ್ಲಿ. ಇಲ್ಲ ನೀವೇನಾದ್ರು ಮಾಡ್ಕೋಬೇಕಾ? ನಮ್ಗೆ ಅಡ್ಡಿ ಇಲ್ಲ, ನಿಮ್ ಫೋಟೋ ಇಟ್ಕೊಳ್ಳಿ. ಹಾಲ್ಬಾಯ್ ಹೋಳ್ಕರ್ ಫೋಟೋ ಇಟ್ಕೊಂಡ ಸಮಾಜದ ಹೆಣ್ಣು ಮಕ್ಳು ಬರ್ಬೇಕಲ್ರೇ ವಚನವ್ರೆ. ನೀವು ಹಳ್ಳಿ ಹೋಗಿ 5 ಜನನ ಕರೆಯಕ್ಕೆ ಯೋಗ್ಯತೆ ಇಲ್ಲ, ಒಂದ್ ಸಂಘ ಮಾಡೋ ಯೋಗ್ಯತೆ ಇಲ್ಲ. ನಮ್ಮ ನಾಗಲಕ್ಷ್ಮಿ ಮೇಡಮ್ ಜೊತೆ ಹೋಗಕ್ಕೆ ನಿಮ್ಗೆ ಗೊತ್ತಾಗಲ್ಲ, ಹೋಗಿಲ್ಲ. ಏಸ್ ರೂಮಲ್ಲಿ ಕೂತ್ಕೊಂಡು ಬ್ಯಾಗ್ ಎತ್ತು ಓಡಾಡೋದಲ್ಲ ಕಣಮ್ಮ. ಇವತ್ತು ನಿಮ್ ಅಧ್ಯಕ್ಷರು ಮಾಡಿರೋದು ಹಳ್ಳಿ ಹೋಗಿ ಕಷ್ಟ ಸುಖ ನೋಡ್ಲಿ ಅಂತ. ಸಫಾರ್ ಇಂಡಿಯನ್ ಇಂಟರ್ನ್ಯಾಷನಲ್ ಪ್ರೇಮಲತಾ ಅವ್ರೆ, ನಿಮ್ಗೆ ಅಧ್ಯಕ್ಷರು ಪೋಸ್ಟ್ ಕೊಟ್ಬಿಟ್ಟು ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಬರೀ ಹೋಗುವಂತಲ್ಲ. ಏನ್ ಮಾಡಿದ್ರಿ? ಎಷ್ಟು ಲೀಡರ್ ಮಾಡಿದ್ಯಾ, ಎಷ್ಟು ಸಂಘಟನೆ ಮಾಡಿದಿರಿ ನೀವೆಲ್ಲ ಸಮಾಜದಲ್ಲಿ, ಎಷ್ಟು ಜನಗಳಿಗೆ ನೀವು ಕಷ್ಟ ಸುಖನ ಸೇರ್ಪಡೆ. ಹೆಣ್ಮಕ್ಳಿಗ ಯಾರು ದಾರಿ ತೋರಿಸಿದಾರೆ? ನಮ್ಮ ಬಡವ್ರ ಹೆಣ್ಮಕ್ಳು ಉತ್ತರ ಕರ್ನಾಟಕದಲ್ಲಿ ದೇಶದ ಮಕ್ಕಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಣ್ಮಕ್ಳು ರೇಪ್ ಆಗಿ ಸತ್ತೋದ್ರು. ಅವ್ರ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರ? ಲತಾವ್ರೆ ಲೀಡರ್ ಪೋಸ್ಟ್ ಇಟ್ಕೊಂಡು ಓಡಾಡೋದಲ್ಲ ಕಣ್ರಿ. ಲೀಡರ್ ಅಂತ ಹೇಳಿದ್ಮೇಲೆ ಓಡಾಡ್ತಾ ಇರ್ಬೇಕು. ನಮ್ ನಾಗಲಕ್ಷ್ಮಿ ತರ ಹೆಂಗ್ ಓಡಾಡ್ತಾರ ನೋಡಿ ಅವರು. ನೀವು ಯಾಕೆ ಓಡಾಡ್ತೀರಿ ನೀವೆಲ್ಲ? ಏನಕ್ರಿ ನಿಮ್ಗೆಲ್ಲ ಅಧ್ಯಕ್ಷರು ಪೋಸ್ಟ್ ಕೊಟ್ಟಿರೋದು? ಇನ್ನು ಮೇಲೆ ನೀವೇನಾರುವೆ ಅಲ್ರಿ. ಇನ್ನೊಂದು ವಚನ ಹೇಳ್ತೀನಿ ನಿಮ್ಗೆ, ನೀವ್ ಯಾರಿಗೂ ಬರೋದ್ ಬೇಕಾಗಿರ್ಲಿಲ್ಲ, ನೀವ್ ಯಾವ ಊರಿಗೂ ಬರೋದ್ ಬೇಕಾಗಿಲ್ಲ. ಜನ ಸೇರ್ಸ್ಬೇಕಾಯ್ತಲ್ಲ. ಅಗ್ರಹಾರಕ್ಕೆ ಒಂದ್ ಹೆಜ್ಜೆ ಇಟ್ಟುಬಿಟ್ಟಿದ್ರ 1,000 ಲಕ್ಷ ಜನ ಬಂದ್ಬಿಟ್ಟಿರೋರು. ನಮ್ ಬಾಸ್ ಬತ್ತವ್ರ ಅಂದ ತಕ್ಷಣ, ಸಿದ್ದರಾಮಯ್ಯ ಬತ್ತವ್ರ ಅಂದ ತಕ್ಷಣ ಶಿಲ್ಪಿ ಹಾಕೊಂಡು ಓಡ್ ಬಂದ್ಬಿಡೋರಲ್ಲ. ಅಗ್ರಹಾರಕ್ಕೆ ಹೋಗ್ರಿ. ಅಗ್ರಹಾರದಲ್ಲಿ ನಮ್ಮವ್ರು ಬೇಜನವ್ರ. ಅಗ್ರಹಾರನೇ ಕುರುಬ್ರು. ನೀ ಅಲ್ಗೊಂಚೂರು ಕಾಲಿಟ್ಬಿಟ್ಟಿದ್ರೆ ಇವತ್ತು ಜನ ತುಂಬಿರೋರು. 250 ಜನಕ್ಕೆ ನೀನು ನಮ್ ಸಿದ್ದರಾಮಯ್ಯನ್ಗ ಪಾಪ ಅವ್ರು ಏನ್ ಮಾಡ್ಬೇಕು? ಏನೋ ಒಂದ್ ಹೆಣ್ಮಕ್ಳು ಕರೆದಿದ್ದಾರೆ ಅಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗೋರ. ನಿಮ್ ಪುಣ್ಯ. ನಾನೇನಾದ್ರು ಸಿದ್ದರಾಮಯ್ಯರೇ ಏನಮ್ಮ ನೀನು ಮಹಿಳೆ ಅಂತ ಯಾರನ್ನೂ ಸೇರ್ಸಿಲ್ವಲ್ಲ ಅಂತಾರೆ. ಒಂದ್ ಬಗ್ಲನಾರ ಬೈದ್ಬಿಟ್ಟು ಹೋಗ್ಯಾರಪ್ಪ, ಏನು ಬೈದಿಲ್ಲ ಹೋಗೋರೆ. ಇವತ್ತೆಲ್ಲ ಅಷ್ಟು ವಚನವ್ರೆ, ಪ್ರೇಮಲತಾವ್ರೆ ಯಾವ ಮೂಲಲ್ಲಿ ಹೋಗಿ ಅಡಿಕೊಂಡಿದ್ರೆ ಗೊತ್ತಿಲ್ಲ. ಪ್ರಭಾವತಿ ಮಾಡುವರೆ ನೀವು ದೊಡ್ಡ ಲೀಡ್ರು ಅನ್ಕೊಂಡಿದೀನಿ ನಾನು. ನೀವ್ ಇವತ್ತಾರು ಧ್ವನಿ ಎತ್ತಲಿಲ್ಲ ಅಂತಾರೆ, ನಿಮ್ ಮುಂದೆ ಬೆಳಕದಕ್ ಬಹಳ ಕಷ್ಟ. ನೀವ್ ಇವತ್ತಿಂದಾರು ಧ್ವನಿ ಎತ್ತಿ ನಿಮ್ಮ ತನವನ್ನು ಉಳಿಸ್ಕೊಳ್ಳಿ, ನಿಮ್ಮ ಲೀಡರ್ಶಿಪ್ ನ ಉಳಿಸ್ಕೊಳ್ಳಿ. ನಿಮ್ಮ ಧ್ವನಿ ಎಲ್ಲೋ ಹೋಗಿ ಔತ್ಕೊಬಿಟ್ಟೈತೆ. ನೀವು ಯಾರಿಗ ಎದುರ್ಬೇಕಾಗಿಲ್ಲ ಕಣ್ರಿ ಸ್ವಾಮಿ. ಮೇಡಮ್ ಅವ್ರೆ ಯಾರಿಗ ಎದುರ್ಬೇಡ್ರಿ, ಧ್ವನಿ ಎತ್ರಿ. ನಮ್ಮ ಸಮಾಜಕ್ಕೆ ನಿಮ್ಮ ಲೀಡರ್ ಅನ್ಸ್ಕೊಂಡಿದಾರಲ್ಲ, ಪ್ರಭಾವತಿ ಆಗಿರ್ಬೋದು,
ಲತಾ ಅವ್ರಾಗಿರ್ಬೋದು, ಮತ್ತೆ ವಚನ ಆಗಿರ್ಬೋದು, ನೀವೆಲ್ಲ ಸೇರಿ ಒಂದ್ ಸಂಘಟನೆ ಮಾಡಿ ನೋಡೋಣ. ನಮ್ ಸಿದ್ದರಾಮಯ್ಯ ಅಪ್ಪಾಜಿ ಇದ್ದಾಗ್ಲೇ ನಮ್ಮ ಹೆಣ್ಮಕ್ಳಿಗೆ, ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಉತ್ತರ ಕರ್ನಾಟಕದವ್ರು ಬಹಳ ಕಷ್ಟ ಅಲ್ಲದಲ್ಲ, ಅದೆಷ್ಟೋ ಲೋನ್ಗಳು ಕೊಡ್ಸಿ ನೋಡೋಣ, ಸಬ್ಸಿಡಿ ಲೋನ್ಗಳ. ಹೆಣ್ಮಕ್ಳಿಗೊಂದಷ್ಟು ಗೌರ್ಮೆಂಟ್ ಉದ್ಯೋಗ ಮಾಡಿಸ್ಕೊಡಿ. ಇದು ಲೀಡ್ರ್ ಅಂದ್ರ ಸುಮ್ನ ಯಾತ್ರಿ ಲೀಡ್ರ್ ಅನ್ಕತ್ರಿ, ಮನೇಲಿ ಇರೋಗ್ರಿ ಪಾತ್ರ ಬೆಳಿಕಂದು. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ.